ಕನ್ನಡ, ನಮ್ಮ ಹೆಜ್ಜೆ ಉತ್ತಮ ಸಮಾಜಕ್ಕಾಗಿ. ಭಿಕ್ಷೆ ಬೇಡುತ್ತಿರುವ ಕಾಂಗ್ರೆಸ್ ಸರ್ಕಾರ ಎಂದು ಗುಡುಗಿದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ. ನಮ್ಮ ಕರ್ನಾಟಕ ರಾಜ್ಯ ಸಂಪತ್ ಭರಿತ ರಾಜ್ಯ. ಕಾಂಗ್ರೆಸ್ ಸರ್ಕಾರ ಆರ್ಥಿಕವಾಗಿ ಬಲಿಷ್ಠವಾಗಿದ್ದರೂ ಸಹ ಕೇಂದ್ರ ಸರ್ಕಾರದ ಮುಂದೆ ಭಿಕ್ಷೆ ಬೇಡುತ್ತಿದ್ದಾರೆ ಎಂದ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಬೆಂಗಳೂರಿನಲ್ಲಿ ವಿಧಾನಸೌಧದಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ನೀಡಿರುವ ಹೇಳಿಕೆ. ಸೀಟ್ ಶೇರಿಂಗ್ನಲ್ಲೂ ಸಮಸ್ಯೆ ಇಲ್ಲ. ನಮ್ಮ ಉದ್ದೇಶ ಇರತಕ್ಕಂಥದ್ದು ಈ ಕೆಟ್ಟ ಸರ್ಕಾರ ಏನಿದೆ ರಾಜ್ಯವನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾರೆ ಅಂತಕ್ಕಂಥ ಆತಂಕ ಇದೆ. 28 ಸ್ಥಾನಗಳನ್ನು ಗೆಲ್ಲಬೇಕು ನಾವು. ಇದು ನಮ್ಮ ಮೂಲ ಉದ್ದೇಶ ಇರ್ತಕ್ಕಂಥದ್ದು. ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ, ಯಾಕೆಂದರೆ ನಾನು ವಿಧಾನಸಭೆ ಕಲಾಪದಲ್ಲಿ ಭಾಗವಹಿಸಿಲ್ಲ, ಅಲ್ಲಿ ಭಾಗವಹಿಸ್ಲಿಕ್ಕೆ ಹೋದರೂ ನಾನು ಚರ್ಚೆ ಮಾಡಲಿಕ್ಕೆ ನನ್ನ ಏನೋ ಒಂದು ವಾಯ್ಸ್ಗೆ ರೆಸ್ಟ್ ಬೇಕು ಅಂತೇಳಿ ಡಾಕ್ಟ್ರಸ್ಸು ಸಲಹೆ ಕೊಟ್ಟಿದ್ದಾರೆ, ಮಾತಾಡಬೇಡಿ ಅಂತ. ಆದರೆ ನೀವು ಮಾತಾಡೋದಕ್ಕೆ ನಾನು ನಿಲ್ಲಿಸಬೇಕು ಅಂದರೆ ನೀವು ಬಿಡ್ತಾ ಇಲ್ಲ. ನಾನು ಮೊನ್ನೆ ಒಂದು ವಿಷಯ ಗಮನಿಸಿದ್ದು, ನಮ್ಮ ಮುಖ್ಯಮಂತ್ರಿಗಳು ವಿಧಾನ ಪರಿಷತ್ನಲ್ಲಿ ಅದೆಂಥದ್ದು ಅಮ್ಮ ತಾಯಿ 6,000 ಕೋಟಿ ಕೊಡೋ ತಾಯಿ ಅಂತ ಹೇಳಿ ವಿಧಾನ ಪರಿಷತ್ನಲ್ಲಿ ಬೇಡ್ತಾ ಇದ್ದಂಥ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದೇವೆ. ನನಗೆ ನಿಜಕ್ಕೂ ನಮ್ಮ ರಾಜ್ಯದ ಗೌರವವನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನಾನು ಬಡವರು ಹಸುವಿನಿಂದ ಮನೆಗಳ ಮುಂದೆ ರಾತ್ರಿ 9 ಗಂಟೆಗೆ ಮನೇಲಿ ಊಟ ಆಗಿ ಉಳಿದಿರ್ತಕ್ಕಂಥದ್ದನ್ನು ಪಡೀಲಿಕ್ಕೆ ಏನೋ ಒಂದು ಆ ಹಸುವಿನ ನೀಗಿಸ್ಕೊಳ್ಳಿಕ್ಕೆ ಹೋಗ್ತಕ್ಕಂಥ ಕೆಲವರು ವರ್ಗದ ಜನ ನಾವೇನಿಟ್ಟಿದ್ದೇವೆ. ಸ್ವಾತಂತ್ರ್ಯ ಬಂದು 77 ವರ್ಷ ಆದರೂ ಅಮ್ಮ ತಾಯಿ ಏನಾದರೂ ಕೊಡಿ ತಾಯಿ ಅಂತಕ್ಕಂಥದ್ದು ಕೇಳ್ತಾ ಇದ್ದೆ. ಆದರೆ ಇವತ್ತು ರಾಜ್ಯದ ವಿಧಾನ ಪರಿಷತ್ತಿನ ಕಲಾಪದಲ್ಲಿ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಅಮ್ಮ ತಾಯಿ ಅಂತೇಳಿ ದೈನಸಿ ಥರ ಬೇಡ್ತಕ್ಕಂಥ ಸಿಚುವೇಶನ್ನು ಯಾತಕ್ಕೆ ತಂದ್ಕೊಂಡಿದ್ದೀರಿ? ಈ ರಾಜ್ಯದ ಸರ್ಕಾರವನ್ನು ಏನೊಂದು ಭಿಕ್ಷುಕರ ರಾಜ್ಯ ಮಾಡಿ ಕೊಟ್ಟಿದ್ದೀರಾ? ಕೇಳಲಿಕ್ಕೆ ಬಯಸ್ತೀನಿ. ಇದೇಂಥದ್ದು ಬಿಲ್ ಬೇರೆ ಪಾಸ್ ಮಾಡ್ತೀರಿ, ನಾಚಿಕೆ ಆಗಬೇಕು ನಿಮಗೆ. ಇವತ್ತು ಕರ್ನಾಟಕ ರಾಜ್ಯ ಸಂಪತ್ತು ಭರಿತವಾದಂಥ ರಾಜ್ಯ. ಓನ್ ಟ್ಯಾಕ್ಸ್ ರೆವಿನ್ಯೂನಲ್ಲಿ ಕರ್ನಾಟಕ ದೇಶದಲ್ಲೇ ಮೊದಲನೇ ಸ್ಥಾನದಲ್ಲಿದ್ದೇವೆ. ಸ್ವಂತ ತೆರಿಗೆಯನ್ನು ಕಲೆಕ್ಟ್ ಮಾಡ್ತಕ್ಕಂಥದ್ರಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೇವೆ. ಹಣದ ಕೊರತೆ ಇಲ್ಲ. ನಿಮ್ಮ ಲೂಟಿಯ ಒಂದು ದಾಹಕ್ಕೆ ರಾಜ್ಯದ ಖಜಾನೆ ಖಾಲಿ ಮಾಡ್ತಾ ಇದ್ದೀರಿ. ಗ್ಯಾರಂಟಿಯಿಂದ ಖಜಾನೆ ಖಾಲಿ ಆಗ್ತಾ ಇಲ್ಲ. ಗ್ಯಾರಂಟಿ ನೀವು ಕೊಡೋದ್ರಿಂದ ಖಜಾನೆ ಖಾಲಿ ಆಗಲ್ಲ. ಖಾಲಿ ಆಗ್ತಿರೋದು ನಿಮ್ಮ ಸ್ವೇಚ್ಛಾಚಾರ. ಕೇಂದ್ರ ಸರ್ಕಾರದ ಮುಂದೆ ಪದೇ ಪದೇ ಕೆದಕೊಂಡು ಹೊರಟಿದ್ದೀರಿ. ವಿಧಾನಸಭೆ ಕಲಾಪದಲ್ಲಿ ಅಮ್ಮ ತಾಯಿ ಕೊಡು ತಾಯಿ 6,000 ಕೋಟಿ ಅಂತ ಬೇಡ್ತಕ್ಕಂಥ ಇಂಥ ದೈನಸಿ ಪರಿಸ್ಥಿತಿ ದೂಡ್ಕೊಂಡಿದ್ದೀರಿ. ರಾಜ್ಯದ ಜನತೆಗೆ ಅವಮಾನ ಮಾಡ್ತಾ ಇದ್ದೀರಿ. ಇದು ಮುಖ್ಯಮಂತ್ರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ನ್ಯಾಚುರಲಿ ಎರಡೂ ಪಕ್ಷಗಳು ನಾವು ಏನೇ ತೀರ್ಮಾನ ಮಾಡಿದ್ರು ಒಟ್ಟಿಗೆ ತೀರ್ಮಾನ ಮಾಡ್ತೀವಿ. ರಾಜ್ಯದಲ್ಲಿ ಅವರು ಸಲ್ಲಿಸಿರ್ತಕ್ಕಂಥ ಸೇವೆಯ ಬಗ್ಗೆ ವೈದ್ಯಕೀಯ ಇಲಾಖೆಯಲ್ಲಿ ಎಲ್ಲರಲ್ಲೂ ಅವ್ರ ಬಗ್ಗೆ ಒಂದು ಒಳ್ಳೆಯ ಭಾವನೆ ಇದೆ. ಆ ಭಾವನೆಯಿಂದ ಕೆಲವರು ಅವರನ್ನು ರಾಜಕೀಯಕ್ಕೆ ತರಬೇಕು ಅಂತಕ್ಕಂಥದ್ದು ಒಂದು ಅವರ ಭಾವನೆಗಳನ್ನು ಏನು ವ್ಯಕ್ತಪಡಿಸ್ತಾರೆ. ಅವರೇ ಹೇಳಿದ್ದಾರೆ ನಾನೇನು ತೀರ್ಮಾನ ಮಾಡಿಲ್ಲ ಅಂತ. ಆ ಸಮಯ ಬಂದಾಗ ನೋಡೋಣ ಏನು ತೀರ್ಮಾನ ಮಾಡೋದು. ಎಲ್ಲರೂ ಆಸೆಯಿಂದಲೇ ಒಂದು ಗುರಿ ಇಟ್ಕೊಂಡು ಹೊರಡ್ತೀವಿ. ಆ ಆಸೆ ಆಗುತ್ತೋ ಇಲ್ಲವೋ ಅಂತಕ್ಕಂಥದ್ದನ್ನು 27ನೇ ತಾರೀಕು ಸಾಯಂಕಾಲ ನೋಡೋಣ. ಸ್ಥಳೀಯ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 6366644806. ಹೆಚ್ಚಿನ ಸುದ್ದಿಗಾಗಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ.